ತಿಂಗಳು ಸಿಕ್ತಾಗ ನೀವು ಇಷ್ಟು ಫುಡ್ ಇದ್ದಿಲ್ಲ ಅಂದ್ರೆ ಓಕೆ, ಇಲ್ಲ ನೀವು ಹೊಸ ಶಿಫ್ಟ್ ಮಾಡಿ ನಾವು ಆಗಿಲ್ಲ ಹೌದು ಅಂತ ಹೇಳಿ ಈಗ ನೀವು ನಮ್ಮ ಸರ್ ನಮಸ್ಕಾರ ಏನಿಲ್ಲ ಸರ್, ನಿಮ್ಮ ಅಪ್ಪಂತಾಗ ಎಲ್ಲ ಫುಡ್ಗಳು ಜಗ್ಗಿರೋ ಫುಡ್ನೇ ಇಲ್ಲ ಸರ್. ಈಗ ಎಲ್ಲ ಇದ್ದಿನ ಆಫೀಸ್ದಾಗ ಇದ್ದೀವಿ, ಬಸವಣ್ಣ ಅಂಬೇಡ್ಕರ್ ಗಾಂಧಿ ಎಲ್ಲ ಫುಡ್ಗಳು ಫುಡ್ನೇ ಇಲ್ಲ. ಈಗ ಅವ್ರಿಗೆ ಮೊನ್ನೆ ಹಚ್ಚಿಲ್ಲ ಸರ್, ಬಂದು ಇದು ಮಾಡಿ ಸರ್. ಯಾವಾಗ ಬರ್ತೀರಿ ಸರ್? ನಮ್ಗೆ ಸಿಗ್ಬೇಕಾಗ್ಯದ. ನಾವು ಯಾವ್ದು ಏನು ಮಾಡಂದ್ರೆ ಅಂದೇ ಮಾಡ್ತೀನಿ. ಅದೇ ಜೈನೀಶ್ವರ ಬಂದಿಲ್ಲ ಸರ್ ತಮ್ಮ ಭೇಟಿಯಲ್ಲಕ್ಕೆ. ಈಗ ಫೋಟೋ ನೀವು ಸರ್ ಅದು ಮನೆ ಅದು ಸೀಟ್ ಮೇಗಿಟ್ಟು ಅದು ಕೆಳಗಡೆ ಪೂಜೆ ಮಾಡೋ ಟೈಮಿಗೆ ಬೇಡ, ನೀವು ಹತ್ತಿರೋ ನಾವು ಬೇಡದಿಲ್ಲ. ನೀ ಬಾಬು ಜಗಿರೋ ಯಾಕೆ ಇಟ್ಟಿಲ್ಲ ಅಷ್ಟೇ. ಎಲ್ಲಿ ಇಲ್ಲಿ ತೋರ್ಸ ನನಗೆ ಹಳೆ ಆಫೀಸ ಬೇಡ. ಅವೆಲ್ಲ ಫುಟ್ ಬಂದು ಅವೆಲ್ಲ ಹಳೆ ಫುಟ್ಗಳು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಲ್ಲಿ ಜಗಿರೋ ಫುಟ್ ಗೌರ್ಮೆಂಟ್ ಆದೇಶದ ಗೊತ್ತದ ಮೊನ್ನೆ ಹೇಳ್ಯಾರ ಸರ್ ನನಗೆ. ಅಲ್ಲ ನಿಮ್ಮ ಫುಡ್ ಕೊಟ್ಟಾರ ಯಾವ ಹಾಕಿರೋದು ಇನ್ನೂ ಯಾವ ಹಾಕಿಲ್ಲ ಅಂತ ಹೇಳ್ಬೋದಾಗಿತ್ತು. ಕೆಲವೊಂದೇ ಇಟ್ಕೊಂಡು ಕೆಲವೊಂದೇ ನಿಮ್ಮ ಉದ್ದೇಶ ಏನು? ನೀವು ನೀವು ಫೋಟೋ ಕ್ರಾಸ್ ಮಾಡ್ಬೇಕಾದ್ರು ಮಾದಿಗರನ್ನು ಕಡೆಗಣಿಸುತ್ತಿರುವ ಸಬ್ ಡಿವಿಷನ್ ಇಲಾಖೆಗೆ ಜೈ ಮಾದಿಗ. ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಪ್ರಧಾನಿಯವರಾದಂಥ ಮಾಜಿ ಉಪ ಪ್ರಧಾನಿ ಅವರಾದಂಥ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಒಂದು ಭಾವಚಿತ್ರ ಸ್ಲಂ ಬೋರ್ಡ್ ಇಲಾಖೆಯಲ್ಲಿ ಡಿವಿಷನ್ ಆಫೀಸಲ್ಲಿ ಕೂಡ ನಾವು ಈಗಾಗಲೇ ಹೋಗಿ ಬಂದಾಗ ಅಲ್ಲಿಯೂ ಕೂಡ ಹೊಸ ಒಂದು ಕಟ್ಟಡ ಆದರೂ ಕೂಡ ಎಲ್ಲ ನಾಯಕರ ಫೋಟೋಗಳಿದ್ದಾವೆ. ಆದರೆ ಬಾಬು ಜಗಜೀವನವರ ಫೋಟೋ ಹಾಕಲಾರ್ದಂತಕ್ಕಂಥ ಅಧಿಕಾರಿಗಳು ಈಗ ಹಳಿ ಆಫೀಸ್ನಲ್ಲಿದೆ, ಡಿವಿಷನ್ ಆಫೀಸ್ನಲ್ಲಿ, ಸಬ್ ಡಿವಿಷನಲ್ಲಿ ಇದೆ ಅಂತಕ್ಕಂಥದ್ದಲ್ಲಿ ಹೇಳಿಕೆ ಕೊಟ್ಟ ನಂತರ ನಾವು ಇಲ್ಲಿ ಬಂದು ಕೂಡ ಚೆಕ್ ಮಾಡಿದಾಗ ಇಲ್ಲಿ ಕೂಡ ಬಾಬು ಜಗಜೀವನವರ ಫೋಟೋ ಅಳವಡಿಸಿಲ್ಲ. ಇಂಥ ಈಗಾಗಲೇ ಸುಮಾರು ವರ್ಷದಿಂದ ನಾವು ಜಯಂತಿ ಆಚರಿಸ್ಕೊತಾ ಬಂದಿದ್ದೀವಿ. ಆದರೆ ಜಿಲ್ಲಾ ಆಡಳಿತ ಕೂಡ ಎಲ್ಲ ನಾಯಕರ ಫೋಟೋ ಹಾಕಬೇಕಂತ ಆದೇಶ ಮಾಡಿದ್ರು ಕೂಡ ಇಲ್ಲಿವರೆಗೆ ಯಾವ ಥರ ಈ ಇಲಾಖೆಯಲ್ಲಿ ಜಯಂತಿ ಮಾಡಿದ್ದಾರ ಫೋಟೋನೇ ಇಲ್ಲಾರ್ದಂದ್ರೆ ಜಯಂತಿ ಹೆಂಗೆ ಆಚರಣೆ ಅಂತಕ್ಕಂಥ ಪ್ರಶ್ನೆ ಆಗಿದೆ. ಈಗಾಗಲೇ ನಾವು ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತ್ಯೋತ್ಸವ ಸಮಿತಿ ಎಲ್ಲ ಇಲಾಖೆಗೆ ಭೇಟಿ ಕೊಟ್ಟರು ಕೂಡ ಕೆಲವೊಂದು ಇಲಾಖೆಯಲ್ಲಿ ಇನ್ನೂ ಕೂಡ ಒಂದು ಭಾವಚಿತ್ರ ಅಳವಡಿಸಿಲ್ಲ. ಆದರೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೀವಿ, ಇವತ್ತು ಯಾವುದೇ ಒಂದು ಇಲಾಖೆಯಲ್ಲಿ ಭಾವಚಿತ್ರ ಇಲ್ಲ, ಬಾಬು ಜಗಜೀವನರಾಮ್ ಭಾವಚಿತ್ರ ಹಾಕಿಲ್ಲ ಅಂದರೆ ಅವ್ರಿಗೆ ಹಾಕ್ಲಕ್ಕೆ ಕಡ್ಡಾಯವಾಗಿ ಆದೇಶ ಮಾಡಬೇಕು. ಈಗಾಗಲೇ ಈ ಸ್ಲಂ ಬೋರ್ಡ್ ಇಲಾಖೆಯಲ್ಲಿ ಡಿವಿಷನ ಮತ್ತು ಡಿವಿಷನ ಮತ್ತು ಸಬ್ ಡಿವಿಷನ್ ಇವತ್ತು ನಾವು ಭೇಟಿ ನೀಡಿದಾಗ ಯಾವುದೇ ಒಂದು ಭಾವಚಿತ್ರ ಇರಲಾರ್ದಕ್ಕಾಗಿ ಇವತ್ತು ನಮ್ಮ ಒಂದು ಜಗಜೀವನರಾಮ್ ಜಯಂತ್ಯೋತ್ಸವ ಸಮಿತಿ ಉಗ್ರವಾಗಿ ಖಂಡಿಸ್ತದೆ. ಮತ್ತು ನಿನ್ನೆ ಕೂಡ ಕೆಲವೊಂದು ಇಲಾಖೆಗೆ ಹೋಗಿದ್ದೆವು, ಅಬಕಾರಿ ಇಲಾಖೆಯಲ್ಲಿ ಕೆಲವೊಂದು ಇಲಾಖೆದಾಗ ಹೋದಾಗ ಅಲ್ಲಿ ಕೂಡ ಭಾವಚಿತ್ರ ಇಲ್ಲ. ಜಿಲ್ಲಾ ಆಡಳಿತ ಯಾವ ರೀತಿ ಕಡ್ಡಾಯವಾಗಿ ಭಾವಚಿತ್ರ ಅಳವಡಿಸಬೇಕಂತ ಆದೇಶ ನೀಡಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಇಲಾಖೆಯಲ್ಲಿ ಕೆಲವೊಂದು ಇಲಾಖೆಯಲ್ಲಿ ಭಾವಚಿತ್ರ ಅಳವಡಿಸಿಲ್ಲ. ಅವ್ರು ಜಯಂತಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಕ್ಕಂಥದ್ದು ಎದ್ದು ತೋರಿಸ್ಲಿಕ್ಕತ್ತದೆ. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಇಂಥ ಅಧಿಕಾರಿಗಳು ಈಗಾಗಲೇ ಇಂಥ ಅಧಿಕಾರಿಗಳಿಗೆ ನಾವೇನು ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಮತ್ತು ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ರೂಪಿಸಬೇಕಾಗ್ತದೆ. ಈ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಸುಮಾರು ವರ್ಷದಿಂದ ಆದೇಶ ಇದ್ದರೂ ಕೂಡ ಯಾವುದೇ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾರೆ. ಅಂಥ ಅಧಿಕಾರಿಗಳು ಅಮಾನತು ಮಾಡಿಸ್ಬೇಕು. ಈ ಅಮಾನತು ಮಾಡಿಸೋದಾದರೆ ತಮ್ಮ ಇಲಾಖೆಯಲ್ಲಿ ನಾವು ಈಗಾಗಲೇ ನಿಮ್ಮ ಇಲಾಖೆಯಲ್ಲಿ ಮುಂದುಗಡೆ ಪ್ರತಿಭಟನೆ ಮಾಡುವುದಕ್ಕೂ ಎಲ್ಲರೂ ನಾವು ಸಿದ್ಧರಾಗಿದ್ದೀವಿ ಅಂತಕ್ಕಂಥದ್ದು. ಮತ್ತು ಯಾವುದೇ ಇಲಾಖೆ ಜಿಲ್ಲಾಧಿಕಾರಿ ನಾಳೆಗೊಂದು ಜಿಲ್ಲಾ ಅಧಿಕಾರಿಗಳು ಕೂಡ ಒಂದು ಮನವಿ ಪತ್ರ ಕೊಡ್ತೀವಿ.
ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಇಲಾಖೆಯಲ್ಲಿ ಭಾವಚಿತ್ರ ಅಳವಡಿಸಿಲ್ಲ ಅಂಥ ಅಧಿಕಾರಿಗಳ ವಿರುದ್ಧ ಅವ್ರ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ಒತ್ತಾಯಿಸ್ತೀವಿ. ಸರ್ ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮಾಡಿಲ್ಲ ಅಂದ್ರೆ ಯಾವ ಇಲಾಖೆಯಲ್ಲಿ ಅಳವಡಿಸಿಲ್ಲ, ಯಾವ ಇಲಾಖೆಯಲ್ಲಿ ಫೋಟೋ ಹಾಕಿಲ್ಲ, ಆ ಇಲಾಖೆ ಅಧಿಕಾರಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ